ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಓರ್ವ ದಲಿತ ನಾಯಕನೆಂದು ಅವರನ್ನ ಬಿಜೆಪಿ ಪಕ್ಷದವರು ರಾಜಕೀಯವಾಗಿ ಮೇಲಿಂದ ಮೇಲೆ ಕುಗ್ಗಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಮತ್ತು ಇದು ಖಂಡನೀಯ ಎಂದು ಕಾಂಗ್ರೆಸ್ ಪಕ್ಷದ ಮಜ್ದೂರ್ ಯೂನಿಯನ್ ಜಿಲ್ಲಾಧ್ಯಕ್ಷ ತೌಫಿಕ್ ಪಾರತನಹಳ್ಳಿಯವರು ಹೇಳಿದರು. ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಛಲವಾದಿ ನಾರಾಯಣಸ್ವಾಮಿಯವರು 3,500 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪ ಮಾಡಿದರೆ ಆರ್. ಅಶೋಕ್ 2,500 ಕೋಟಿ ರೂಪಾಯಿಗಳ ಆರೋಪ ಮಾಡುತ್ತಿದ್ದಾರೆ. ಕಳೆದ ಹಿಂದಿನ ದಿನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 700 ಕೋಟಿ ಹಗರಣ ಮಾಡಿದರು. ಇವರ ಹೇಳಿಕೆಗಳಲ್ಲಿಯೇ ಹೊಂದಾಣಿಕೆ ಇಲ್ಲ. ಮುಖ್ಯಮಂತ್ರಿಗಳ ಆಪ್ತರೂ ಆಗಿರುವ ಸಚಿವ ತಿಮ್ಮಾಪುರ್ ಆಗಲಿ ಅವರ ಪುತ್ರರಾಗಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ. ಅದರ ಬಗ್ಗೆ ಯಾವ ಸಾಕ್ಷ್ಯಗಳೂ ಇಲ್ಲ. ಅಂಥವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದನ್ನು ಸಚಿವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸುತ್ತೇವೆ. ಇಷ್ಟಕ್ಕೆ ನಿಲ್ಲಿಸದೆ ಹೋದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಅಂಜುಮನ್ ಇಸ್ಲಾಂ ಸಮಿತಿಯ ಮುಖಂಡರಾದ ಅಲ್ತಾಫ್ ಸಗರ್, ಅಬ್ದುಲ್ ಜಬ್ಬಾರ್ ಮತ್ತು ಖಿಜರ್ ಪೆಂಡಾರಿ, ಅಬೂಬಕರ್ ಕುಡಚಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆರ್.ಬಿ. ತಿಮ್ಮಾಪುರ್ ಅವರ ಸಾಹೇಬರ ಮೇಲೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ, ಅಬಕಾರಿ ಸಚಿವರು ಅವರ ಮೇಲೆ ಆರ್. ಅಶೋಕ್ ಅವರು ಆರೋಪವನ್ನು ಏನು ಮಾಡಿದಾರ, ಸುಳ್ಳು ಆರೋಪವನ್ನು ಖಂಡಿಸ್ತೀವಿ. ಆರ್. ಅಶೋಕ್ ಅವರು 2,500 ಕೋಟಿ ಅಬಕಾರಿಯಲ್ಲಿ ಗಫಲ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರ. 2,500 ಕೋಟಿ ಹೇಳ್ತಾರ ಬಾಯಿಗೆ ಬಂದಂಗ. ಆ ಆಫೀಸರ್ಗಳ ಮೇಲೆ ಈಗಾಗಲೇ ಲೋಕಾಯುಕ್ತಕ್ಕೆ ಹೋಗಿದೆ, ಇನ್ಕ್ವೈರಿ ಚಾಲು ಇದೆ. ಆಫೀಸರ್ಗಳು ಏನಾರ ತಪ್ಪು ಮಾಡಿದ್ರು ಅಂತಂದ ಆರ್.ಬಿ. ತಿಮ್ಮಾಪುರ್ ಅವ್ರ ಮೇಲೆ ಹಾಕುವಂತದ್ ಕೆಲಸ ಇವರು ಬಿಜೆಪಿ ಅವ್ರು ಮಾಡ್ತಾರ. ಆರ್. ಅಶೋಕ್ ಅವರು ಇದನ್ನ ಮಾಡಾಕತ್ತಾರ ಸರಿ ಅಲ್ಲ. ಯಾಕಂದ್ರ ಒಂದು ದಲಿತರ ನಾಯಕರ ಮೇಲೆ, ದಲಿತರ ಲೀಡರ್ ಅದಾರ ಅಂತೇಳಿ ಅವ್ರ ಮೇಲೆ ಶೋಷಣೆ ಮಾಡಿದಂಗ ಇದನ್ನಾಗ್ತೈತಿ. ಮತ್ತು ಸುಮಾರು ಸಲ ಅವ್ರ ಮೇಲೆ ಆರೋಪವನ್ನು ಮಾಡ್ತಿದಾರ. ಅದಕ್ಕೆ ಉತ್ತರವನ್ನು ನಾವು ಕೊಟ್ಕೋತ ಬಂದೀವಿ. ಹೋದ ಸಲ ಎಲೆಕ್ಷನ್ದಲ್ಲಿ ಸಿಗ್ಗಾಂವ್ ಎಲೆಕ್ಷನ್ ನಡೆದಿತ್ತು, ಬೈ ಎಲೆಕ್ಷನ್. ಮಹಾರಾಷ್ಟ್ರದ ಚುನಾವಣೆ ಇದ್ದು ಅಲ್ಲೇ ನಮ್ಮ ಪ್ರಧಾನಿ ಮೋದಿ ಅವರು 700 ಕೋಟಿ ರೂಪಾಯಿ ಆರೋಪವನ್ನು ಮಾಡಿದ್ರು ಎಕ್ಸೈಜ್ ಮೇಲೆ. ಆವಾಗ ನಮ್ಮ CM ಆಗಿರುವಂತ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಉತ್ತರವನ್ನು ನೀಡಿದ್ರು, ಸವಾಲ್ನು ಹಾಕಿದ್ರು. ಅದಕ್ಕ ಏನಾದ್ರು ಪ್ರೂಫ್ ತಾವು ಮಾಡಿದ್ರ ನಾ ರಾಜಕೀಯನೂ ನಿವೃತ್ತಿ ತಗೋತೀನಿ ಅಂತ ಹೇಳಿ ನಮ್ಮ CM ಅವರು ಹೇಳಿದ್ರು. ಮತ್ತ ಆಗಿರ್ಲಿಕ್ಕ ತಾವು ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವ್ರು ಕೇಳಿದ್ರು. ಎಲ್ಲ ದಲಿತರ ಸಂಘಟನೆ ಹಾಗೂ ಎಲ್ಲ ಅಭಿಮಾನಿ, ಜಿಲ್ಲಾದವರು, ಕರ್ನಾಟಕ ಸ್ಟೇಟ್ ನಲ್ಲಿ ಸಾಹೇಬರದ ಅಭಿಮಾನಿ ಅದಾರ, ದಲಿತ ನಾಯಕರದಾರ, ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತೈತಿ. ನಾರಾಯಣ ಸ್ವಾಮೀಜಿ ಅವರು ವಿಧಾನ ಪರಿಷದ ನಾಯಕರು ಏನದಾರ ಅವ್ರು ಹೇಳ್ತಾರ 3,500 ಕೋಟಿ. ಆಮೇಲೆ ಆರ್. ಅಶೋಕ್ ಸಾಹೇಬ್ರು ಹೇಳ್ತಾರ 2,500 ಕೋಟಿ. ಮೋದಿ ಅವರು ಹೇಳಿದ್ರು 700 ಕೋಟಿ. ಅಂದ್ರೆ ಒಂದೊಂದು 1,000 ಕೋಟಿ 2,000 ಕೋಟಿ ಡಿಫ್ರೆನ್ಸ್ ಇವ್ರನ್ಯಾಗ ವ್ಯತ್ಯಾಸ ಇದೆ. ಅಂದ್ರೆ ಇಲ್ಲಿ ಸುಳ್ಳು ಅನ್ನುವಂಥದ್ದು ಕಂಡು ಬರುವಂತದ್ದು ಏನೈತಿಪ್ಪ ಅಂದ್ರ, ಅವರು ವಿರೋಧ ಪಕ್ಷದ ನಾಯಕ, ಅವರು ಬಿಜೆಪಿ ಅವರ, ಇವರು ವಿಧಾನ ಪರಿಷದ ವಿರೋಧ ಪಕ್ಷದ ನಾಯಕ. ಅವ್ರ 3,500 ಕೋಟಿ ಅಂತಾರ, ಇವ್ರು 2,500 ಕೋಟಿ ಅಂತಾರ. ಮೋದಿ ಅವರು 700 ಕೋಟಿ ಅಂದ್ರ ಇವ್ರ ಒಂದೇ ಒಂದು ಉದ್ದೇಶ, ದಲಿತರ ನಾಯಕರ ಮೇಲೆ ಇವ್ರ ಅನ್ಯಾಯ ಮಾಡಕತ್ತಾರ. ಇದನ್ನ ಸ್ಪಷ್ಟವಾಗಿ ಹೇಳ್ತೀವಿ, ಮಾಡಬಾರದು. ಆರ್.ಬಿ. ತಿಮ್ಮಾಪುರ್ ಅವ್ರಿಗೆ ಸಚಿವ ಮಾಡಿದ ಕಾರಣಕ್ಕಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಂತಿ, ಎಲ್ಲ ಸಾಮಾಜಿಕ ನ್ಯಾಯ, ಅಭಿವೃದ್ಧಿ ಕೆಲಸ, ಪಕ್ಷದ ಸಂಘಟನೆ, ಅದಕ್ಕಾಗಿ ಅವ್ರ ಮೇಲೆ ಏನ್ ಅನ್ಯಾಯ ಮಾಡಕತ್ತಾರ ಅದು ಮಾಡಬಾರ್ದು ಅಂತ ಹೇಳಿ ನಾವು ಆರ್. ಅಶೋಕ್ ಅವ್ರಿಗೆ, ಬಿಜೆಪಿ ಅವ್ರಿಗೆ, ನಾರಾಯಣ ಸ್ವಾಮೀಜಿ ಅವ್ರಿಗೆ, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟನು ಮಾಡ್ತೀವಿ.